ಎಲ್ರಿಗೂ ನಮಸ್ಕಾರ. ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 19. ಹಾಗೆ ನೀನು ನಮ್ಮ ಮಾವನಿಂದ ದೂರ ಹೋಗಲಿಲ್ಲ ಅಂದರೆ ನಿನ್ನ ಮೇಲೆ ಚಾಡಿ ಹೇಳೋದು, ಬೀಳ್ಸೋದು, ಹೊಡೆಯೋದು, ಹೊಡ್ಸೋದು, ಸುಡೋದು ಇಂಥ ಗಿಮಿಕ್ ಯಾವುದು ಮಾಡಲ್ಲ. ನನಗೆ ಗೊತ್ತು ಏನು ಮಾಡಬೇಕಂತ. ಲಯ ಅಂದ್ಕೊಂಡಿದ್ದು ಖಂಡಿತ ಮಾಡೇ ಮಾಡ್ತಾಳೆ. ಆದಷ್ಟು ಬೇಗ ನಮ್ಮ ಮಾವನ ಜೀವನದಿಂದ ದೂರ ಹೋಗಿ ಬದುಕೋ ದಾರಿ ನೋಡ್ಕೊ, ಬುಸುಗುಡುತ್ತಲೇ ಇದ್ದಳಾಕೆ. ಲಯ ಆಕೆ ಕರೆದಳು. ಯಾವ ಭಾವದಲ್ಲಿ? ಕ್ಷಮಿಸಿ ಲಯ, ನನಗೆ ಈ ಯಾವ ವಿಷಯವೂ ತಿಳಿದಿಲ್ಲ. ಹಾಗೂ ನಾನು ತಿಳಿದ ಮಟ್ಟಿಗೆ ಸಾಮ್ರಾಟ್ಗೆ ಯಾವುದೇ ಗರ್ಲ್ ಫ್ರೆಂಡ್ಸ್ ಇಲ್ಲ. ನೀವು ಮದುವೆ ಆಗೋ ವಿಷಯ ಕೂಡ ಅವ್ರು ನಂಗೆ ಹೇಳಿಲ್ಲ. ಹಾಗೂ ಸಾಮ್ರಾಟ್ ನಿಮ್ಮನ್ನು ಪಡ್ತಿದ್ರೆ ಮುಂದೆ ಇಷ್ಟಪಟ್ಟರೆ ಸಾಮ್ರಾಟ್ ಖುದ್ದು ಈ ಮಾತು ನನ್ನ ಹತ್ರ ಹೇಳಿದರೆ ಧಾರಾಳವಾಗಿ ನೀನು ಅವರನ್ನು ಮದುವೆ ಆಗಬಹುದು. ನನ್ನಿಂದ ನಿನಗೆ ಯಾವುದೇ ತೊಂದರೆ ಆಗಲ್ಲ. ಆದರೆ ಸಾಮ್ರಾಟ್ ಈ ವಿಷಯ ನನ್ನ ಬಳಿ ಹೇಳೋವರೆಗೂ ನಾನೆಲ್ಲೂ ಹೋಗಲ್ಲ ಸಾಮ್ರಾಟ್ನ ಬಿಟ್ಟು. ಮತ್ತೆ ತನ್ನ ತಿಂಡಿ ಮುಂದುವರೆಸಿದವಳು ಸ್ವಲ್ಪ ಸಮಯದ ನಂತರ ವಾಶ್ರೂಮ್ ಹೊಕ್ಕ ಹೃದಯಳಿಗೆ ತನ್ನ ಮಾತಿನ ತರ್ಕ ಅರ್ಥ ಮಾಡಿಕೊಂಡ್ಳು. ಅವಳು ಕೇಳಿದಾಗ ಮನಸ್ಸಿಗೆ ಅಗಾಧವಾದ ಘಾಸಿಯಾಗಿತ್ತಾದರೂ ಅವಳಿಗೆ ಅವಳ ರೀತಿಯಲ್ಲಿ ಉತ್ತರಿಸುವ ರೀತಿ ತಿಳಿಯಲಿಲ್ಲ. ತನ್ನ ಗೆಳೆಯ ಒಮ್ಮೆ ಯಾವುದೋ ಕ್ಲೈಂಟ್ಗೆ ಇದೇ ರೀತಿಯಲ್ಲಿ ಬಿಸ್ನೆಸ್ ವಿಷಯದಲ್ಲಿ ಹೇಳಿದ ಮಾತುಗಳು ನೆನಪಾಯಿತು. ಜೊತೆಗೆ ಹೆಣ್ಣಿಗೆ ಗಂಡನ ವಿಷಯ ತನ್ನ ಸ್ಥಾನದಲ್ಲಿ ಇನ್ನೊಬ್ಬರನ್ನ ಕಲ್ಪಿಸುವ ಸಮಯ ಬಂದರೆ ಎಲ್ಲಿಲ್ಲದ ಧೈರ್ಯ ಬಂದ್ಬಿಡುತ್ತೆ. ಅವಳ ಮುಖ ಕನ್ನಡಿಯಲ್ಲಿ ಕಂಡವಳಾಕೆ ಏನೋ ಮುಖದಲ್ಲಿ ಮಂದಹಾಸ ಮೂಡಿತ್ತು. ನಾನು ಸಾಮ್ರಾಟ್ನ ಯಾರಿಗೂ ಬಿಟ್ಕೊಡಲ್ಲ. ಮನಸ್ಸಲ್ಲಿ ಈ ಭಾವನೆ ಮೂಡಿದ ಕ್ಷಣದಲ್ಲೇ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು. ಇಷ್ಟೊಂದು ಸ್ವಾರ್ಥಿ ಆಗಬಾರ್ದು. ಸಾಮ್ರಾಟ್ಗೆ ಕೂಡ ಅವ್ರದ್ದೇ ಆದ ಇಷ್ಟ ಕಷ್ಟಗಳಿವೆ. ಅಂಥದ್ರಲ್ಲಿ ನಾನು ಒಳ್ಳೆ ಟೀನೇಜ್ ಹುಡುಗಿ ಥರ ಹುಚ್ಚುಚ್ಚಾಗಿ ಆಡ್ತಿದ್ದೀನಿ. ಈ ಪ್ರೀತಿ ಅಂದ್ರೇ ಹೀಗೇನಾ ತಿಳಿದಿಲ್ಲ. ಆದರೂ ಐ ಲವ್ ಸಾಮ್ರಾಟ್ ಅಷ್ಟೇ. ಮುಂದೆ ಬಂದಿದ್ದು ಏನಾದರೂ ಬರಲಿ. ಗಟ್ಟಿ ನಿರ್ಧಾರ ತಳೆದ್ಲು ಹೃದಯ. ಲಯಾಳಿಗೆ ವಿಪರೀತ ಗೊಂದಲ ಶುರುವಾಗಿತ್ತು. ಈ ರೀತಿ ಯೋಚಿಸುವ ಹುಡುಗಿನೂ ಇರ್ತಾರಾ? ಅಂದರೆ ಇವಳು ಹೇಳಿದ ಪ್ರಕಾರ ಸಾಮ್ರಾಟ್ ಮಾವನೇ ನಾನು ಇಷ್ಟಪಟ್ಟು ಇವಳನ್ನೇ ಮದುವೆ ಆಗೋದು ಅಂದರೆ ಹೇಳಬೇಕು ಅಲ್ವಾ? ಮಾಡ್ತೀನಿ. ನಮ್ಮ ಅಪ್ಪನ ಮಾತು ದೊಡ್ಡ ಮಾವ ಯಾವತ್ತೂ ತೆಗೆದು ಹಾಕಲ್ಲ. ಹಾಗೆ ಮಾವನ ಮಾತುಗಳು ಈ ಮಾವ ಮೀರಲ್ಲ. ಕಲಿಯುಗದ ಶ್ರೀರಾಮ ಅಂದರೆ ತಪ್ಪಿಲ್ಲ. ಹಾಗಂತ ಏನಾದರೂ ಏಕಪತ್ನಿ ವ್ರತ ಮಾಡ್ತಿದ್ದಾನಾ? ಅದನ್ನು ಮುರಿಯೋಕ್ಕಂತಲೇ ಈ ಲಯ ಬಂದಿರೋದು. ಅವಳ ಲಗೇಜ್ ಅಲ್ಲೇ ಇಟ್ಟವಳು ತಾನೇನೋ ಸಾಧಿಸುವೆನೆಂದು ಹೊರ ನಡೆದ್ಲು ಲಯ. ಮಧ್ಯಾಹ್ನ ಸುಮಾರು 2:30 ಸಮಯ. ಹೃದಯಾಳಿಗೆ ಕಾಲ್ ಬಂದಿತ್ತು. ನಿಮ್ಮ ಗಂಡನಿಗೆ ಜ್ವರ ತಲೆಗೇರಿ ಪ್ರಜ್ಞೆ ಇಲ್ಲ, ಹಾಸ್ಪಿಟಲ್ಗೆ ಬನ್ನಿ. ಒಮ್ಮೆಲೆ ಅವಳಿಗೆ ಕೈಕಾಲೇ ಆಡಲಿಲ್ಲ. ಜ್ವರನಾ? ಅದು ಹೇಗೆ ಸಾಧ್ಯ? ಬೆಳಗ್ಗೆ ಹೋಗೋವಾಗಲೂ ಚೆನ್ನಾಗೇ ಇದ್ರಲ್ಲ? ಆತುರದಲ್ಲಿ ಆಕೆಗೆ ಕೈಕಾಲೇ ಆಡಲಿಲ್ಲ. ತಕ್ಷಣ ಕ್ಷಿತ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಈಗಲೇ ಬರುವೆನೆಂದವನು ಕ್ಷಣದಲ್ಲೇ ಅವಳ ಮುಂದಿದ್ದ. ಇಬ್ಬರು ಹಾಸ್ಪಿಟಲ್ಗೆ ನಡೆದ್ರು. ಅವಳಿಗೆ ಕಣ್ಣಲ್ಲಿ ಒಂದೇ ಸಮ ಕಣ್ಣೀರು. ನೋಡ್ದಯಾ, ಏನಾಗಿಲ್ಲ, ಜಸ್ಟ್ ಜ್ವರ ಅಷ್ಟೇ. ಇಷ್ಟಕ್ಕೆಲ್ಲ ಅಳ್ತಾರಾ? ಹಾಗಲ್ಲ ಕ್ಷಿತ್, ಹೆಂಡತಿಯಾಗಿ ಅವ್ರಿಗೆ ಜ್ವರ ಇದೆಯಾ, ಹೇಗಿದ್ದಾರೆ ಅಂತ ತಿಳ್ಕೊಳ್ದೆ ಇರೋಷ್ಟು ನೆಗ್ಲೆಕ್ಟ್ ಮಾಡಿದ್ದು ನಂದೇ ತಪ್ಪಲ್ವಾ? ನೋಡ್ದಯಾ, ನಿಂಗೆ ನೀನೇ ಬ್ಲೇಮ್ ಮಾಡ್ಕೋಬೇಡ. ನಿಂಗೇನು ಗೊತ್ತಿತ್ತಾ ಹೇಳು? ಅವಳಿಗೆ ಸಮಾಧಾನ ಮಾಡುತ್ತಲೇ ಇಬ್ಬರು ಹಾಸ್ಪಿಟಲ್ ತಲುಪಿದ್ರು. ಒಳಗೆ ಮಲಗಿದ್ದ ಸಾಮ್ರಾಟ್. ಸರಿಯಾಗಿ 15 ದಿನದಿಂದ ಅವ್ರು ಹಾಸ್ಪಿಟಲ್ಗೆ ಬರ್ತಿದ್ದಾರೆ. ನಾನು ಹೇಳಿದ್ದೆ ಜಾಸ್ತಿ ಓಡಾಡಬೇಡಿ, ಚಳಿ ಇದೆ, ರೆಸ್ಟ್ ಮಾಡಿ, ಜ್ವರ ತಲೆಗೇರೋ ಚಾನ್ಸ್ ಇದೆ ಅಂತ. ಆದರೆ ನಿಮ್ಮ ಬೇಜವಾಬ್ದಾರಿ ನೋಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಅವ್ರಿಗೆ ಪ್ರಜ್ಞೆ ಬರೋದು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಡಾಕ್ಟರ್ ಹೇಳಿ ಅಲ್ಲಿಂದ ಹೊರಟರು. ಚೇರ್ ಮೇಲೆ ಕುಸಿದವಳಿಗೆ ತನ್ನ ಮೇಲೆ ತನಗೆ ಅತಿಯಾದ ಕೋಪ ಬಂದಿತ್ತು. ಜ್ವರ ಬಂದರೂ ಹೇಳದೇ ಇರೋ ಅಷ್ಟು ದೂರದವಳಾಗಿದ್ದೀನಿ ನಾನು. ಹೆಂಡತಿ ಅನ್ನೋ ಸ್ಥಾನ ಅಲ್ಲ, ಅಟ್ಲೀಸ್ಟ್ ಮನೆಯಲ್ಲಿ ನನ್ನನ್ನು ಒಬ್ಬಳು ರೂಮ್ಮೇಟ್, ಫ್ರೆಂಡ್ ಅಂದ್ಕೊಂಡು ಹೇಳಿದ್ದಿದ್ರು. ಸಾಮ್ರಾಟ್ ಯಾವತ್ತೂ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಅನಿಸುತ್ತೆ. ಅವ್ರ ಒಳ್ಳೆತನಕ್ಕೆ ನನ್ನಂಥ ಸ್ವಾರ್ಥಿ ಅವ್ರ ಹೆಂಡತಿ ಆಗಬಾರ್ದಿತ್ತು ಕ್ಷಿತ್. ನಾವು ತುಂಬ ದೊಡ್ಡ ತಪ್ಪು ಮಾಡಿದ್ವಿ. ಕಪಾಳಕ್ಕೆ ಕೊಡ್ತೀನಿ, ಜೋರಾಗಿ ಹೇಳಿದವನ ರೀತಿಗೆ ಅಳುತ್ತಿದ್ದವಳು ಹೆದರಿ ಬೆಚ್ಚಿ ಬಿದ್ಲು. ಅವಳು ಹೆದರಿದ ಮುಖ ನೋಡಿ ಕೋಪ ಕಡಿಮೆ ಮಾಡಿಕೊಂಡವ, ಇನ್ನೊಮ್ಮೆ ನಿನ್ನನ್ನು ನೀನು ಬ್ಲೇಮ್ ಮಾಡಿಕೊಂಡ್ರೆ ಸರಿ ಇರಲ್ಲ. ಹೇಳುತ್ತಿದ್ದವನಿಗೆ ಒಂದೇ ಸಮ ಆಫೀಸ್ನಿಂದ ಕಾಲ್ ಬರಲು ಶುರುವಾಯಿತು. ಗೆಳತಿಗೆ ತನ್ನ ಅವಶ್ಯಕತೆ ಇದೆ ಎಂದಾಗ ಎಲ್ಲವನ್ನೂ ಬಿಟ್ಟು ಓಡ್ ಬಂದಿದ್ದ. ಕ್ಷಿತ್, ಐ ಕ್ಯಾನ್ ಮ್ಯಾನೇಜ್, ನೀನು ಹೊರಡು ಇಲ್ಲಿಂದ. ಇಲ್ಲ ಪರವಾಗಿಲ್ಲ ದಯಾ, ಮೀಟಿಂಗ್ ನಾಳೆ ಮಾಡಿಕೊಂಡ್ರೆ ಆಯಿತು. ಕ್ಷಿತ್, ನೀನಿದ್ದು ಇಲ್ಲಿ ಏನು ಮಾಡ್ತೀಯಾ? ನಾನು ನೋಡ್ಕೋತೀನಿ. ನಾನು ಕಲಿಬೇಕು ಒಬ್ಬಳೇ ಎಲ್ಲವನ್ನೂ ನಿಭಾಯಿಸೋದು. ನೀನು ಹೊರಡು. ಹಾಗಲ್ಲ ದಯಾ, ಹೊರಡು ಕ್ಷೇತ್. ಅವಳು ನಿಲ್ಲಿಸಿ ಗಟ್ಟಿಯಾಗಿ ಹೇಳಿದ್ಲು. ಅವಳ ಕೈಗೆ ತನ್ನ ಕಾರ್ಡ್ ನೀಡಿದವನು ಅಲ್ಲಿಂದ ಹಿಂದೆ ಹಿಂದೆ ನೋಡುತ್ತಲೇ ಹೊರಟ. ಗೋಡೆಗೆ ತಲೆ ಆನಿಸಿದ್ಲು. ಎತ್ತ ಸಾಗುತ್ತಿದೆ ಈ ಜೀವನ? ಇನ್ನೇನು ಆಗಲಿದೆಯೋ? ಎಲ್ಲವನ್ನೂ ಸಹಿಸುವ ಶಕ್ತಿ ನೀಡು ಭಗವಂತ, ಬೇಡಿಕೊಂಡಳು. ಡಾಕ್ಟರ್, ನೀವು ಬೇಕಿದ್ರೆ ಒಳಗೆ ಕೂತ್ಕೋಬಹುದು. ನಿಮ್ಮ ಗಂಡನ ಬಳಿ ಹೇಳಿ ಹೋದರು. ನಿಧಾನವಾಗಿ ಅವನ ಬಳಿ ಹೆಜ್ಜೆ ಹಾಕಿದಳಾಕೆ. ಸತತವಾಗಿ ತಿಂಗಳಿನಿಂದ ಅವನಿಗೆ ಬರೀ ಓಡಾಟದ ಕೆಲಸವೇ ಹೆಚ್ಚಿತ್ತು. ಮಳೆ, ಬಿಸಿಲು, ಗಾಳಿ ಯಾವುದೂ ಅವನಿಗೆ ಬೇಕಿರಲಿಲ್ಲ.
ಅವನ ತಲೆಯಲ್ಲಿದ್ದದ್ದು ಒಂದೇ, ಆ ಖಾನ್ ಕಡೆಯವರನ್ನು ಪತ್ತೆ ಮಾಡುವುದು, ಜೊತೆಗೆ ಮೊನ್ನೆ ಆಗಿದ್ದ ಗೆಳೆಯರ ಸಾವಿನ ರಹಸ್ಯ ಭೇದಿಸುವುದಾಗಿತ್ತು. ಇದರ ನಡುವೆ ಅವನ ಆರೋಗ್ಯವನ್ನೇ ಅವನು ನಿರ್ಲಕ್ಷಿಸಿದ್ದ. ನೋಡಲು ಹೊರಗಡೆ ಚೆನ್ನಾಗಿದ್ರೂ ಒಳಗೆ ಬೆಂದು ಹೋಗುತ್ತಿದ್ದ. ಇದರ ಅನುಭವ ಸ್ವತಃ ಅವನಿಗೆ ಆಗಲಿಲ್ಲ. ಇನ್ನು ಹತ್ತಿರ ಅವನ ಗಾಳಿಯೂ ಸೋಕದಂತೆ ಹೃದಯಳಿಂದ ದೂರವಿದ್ದರೆ ಯಾರಿಗೆ ಅದರ ಅನುಭವ ಆದೀತು? ಮೊದಲಿಂದ ಅವನಿಗೆ ಅದು ಅಭ್ಯಾಸ. ಹುಷಾರಿಲ್ಲ ಅಂದರೂ ಅವನು ಇನ್ನೊಬ್ಬರ ಬಳಿ ಹೇಳಿಕೊಂಡವನಲ್ಲ. ಊರಲ್ಲಾದರೆ ಅಮ್ಮ ಅದರ ಕಡೆ ಗಮನ ಹರಿಸಿ ಇಡೀ ಮನೆಯವರೇ ಅವನ ಯೋಗಕ್ಷೇಮದಲ್ಲಿ ತೊಡಗಿರ್ತಿದ್ರು. ಆದರೆ ಅವ ಬೆಂಗಳೂರು ಬಂದ ಮೇಲೆ ಯಾರ ಬಳಿಯೂ ಹೇಳಿಕೊಳ್ತಾ ಇರಲಿಲ್ಲ. ಸ್ವತಃ ಗೆಳೆಯರಿಗೂ ಸಹ. ಮಲಗಿದ್ದವನ ಮುಂಗುರುಳು ಹಾರಾಡುತ್ತಲಿದ್ವು. ಚೆಲುವನೆಂದರೆ ಚೆಲುವ. ಅವನ ಮುಖದಲ್ಲಿನ ಗಂಭೀರತೆ ಅವನ ತೇಜಸ್ಸು, ವರ್ಚಸ್ಸು ಅಂದರೆ ತಪ್ಪಿಲ್ಲ. ನಕ್ಕರಂತೂ ಇವನ ನಗುವಿಗೆ ಚಂದಿರನು ಸಾಲ ಪಡೆಯಬೇಕೇನೋ ತಿಳಿದಿಲ್ಲ. ಪೂರ್ಣ ಚಂದಿರನು ನಾಚುವಂಥ ಆಕಾರ ಅವನದು. ಸುಮಾರು ಗಂಟೆ ಕಾದರೂ ಅವನಿಗೆ ಪ್ರಜ್ಞೆ ಬರಲಿಲ್ಲ. ಅವಳಿಗೆ ಕ್ಷಣ ಕ್ಷಣ ಹೃದಯ ಭಾರವಾಗ್ತಾ ಹೋಯಿತು. ಏನು ಮಾಡೋದು ಅನ್ನೋದೇ ಗೊಂದಲ ಆಕೆಗೆ. ತಕ್ಷಣ ಆಕಾಶ್ಗೆ ಫೋನ್ ಮಾಡಿದ್ಲು. ಆದರೆ ಅವ ರಿಸೀವ್ ಮಾಡಲಿಲ್ಲ. ಯೋಚಿಸುತ್ತಾ ಕುಳಿತವಳಿಗೆ ಸಾಮ್ರಾಟ್ ಫೋನ್ ಸದ್ದು ಮಾಡಿದ್ದು ಕಣ್ಣಿಗೆ ಕಂಡಿತ್ತು. ಪರದೆಯ ಮೇಲೆ ಸಾಮ್ರಾಟ್ ತಂಗಿಯ ಫೋಟೋ ನೋಡಿ ಕೊಂಚ ನೆಮ್ಮದಿಯಾಯಿತು. ಹಲೋ ಹಲೋ ಪಂಚಮಿ. ಯಾರದು? ನಮ್ಮಣ್ಣ ಇಲ್ವಾ? ಹಾಂ ಪಂಚಮಿ ಇದ್ದಾರೆ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಅವನ ಮುಖ ನೋಡುತ್ತಾ ಉತ್ತರಿಸಿದಳು. ಏನು, ಅಣ್ಣನಿಗೆ ಹುಷಾರಿಲ್ವಾ? ಆತಂಕದಲ್ಲಿ ಕೇಳಿದವಳು. ನೀವ್ಯಾರು ಮೇಡಮ್? ತುಂಬ ಹೆಲ್ಪ್ ಆಯಿತು ನೀವು ಫೋನ್ ಮಾಡಿದ್ದು. ಸಾಮ್ರಾಟ್ ತಲೆ ನೇವರಿಸಿದ ಹೃದಯ. ನಾನು ನಿನ್ನ ಅತ್ತಿಗೆ, ಸಾಮ್ರಾಟ್ ಹೆಂಡ್ತಿ ಹೃದಯ ಸಾಮ್ರಾಟ್. ವಾಟ್? ಜೋರಾಗಿ ಕೂಗಿದವಳು ತನಗೆ ತಾನೇ ಸಮಾಧಾನಿಸಿಕೊಂಡು ಹಾಂ ಎಂದಳು ಮತ್ತೊಮ್ಮೆ. ಸಾಮ್ರಾಟ್ಗೆ ಹುಷಾರಿಲ್ಲ. ಅವರ ಅಮ್ಮ ಅಪ್ಪನ ನಂಬರ್ ನನಗೆ ಗೊತ್ತಿಲ್ಲ, ದಯವಿಟ್ಟು ಅವ್ರಿಗೆ ತಿಳಿಸೋಕ್ಕಾಗತ್ತಾ? ಅಷ್ಟೇ ಅವಳಿಂದ ಬಂದ ಉತ್ತರ. ಫೋನ್ ಡಿಸ್ಕನೆಕ್ಟ್ ಆಯಿತು. ಮಿಸ್ಟರ್ ರೂಟ್, ನಿಮ್ಮನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಹುಷಾರಾಗಿ. ನಿಮ್ಮ ಹಾರ್ಟ್ ನಿಮ್ಮಷ್ಟು ಸ್ಟ್ರಾಂಗ್ ಇಲ್ಲ. ದೊಡ್ಡ ಇಡೀ ಸಾಮ್ರಾಟ್ ಬಂಗಲೆ ಅವಳ ಧ್ವನಿಗೆ ನಡುಗಿತ್ತೇನೋ. ಎಲ್ಲರೂ ಆಚೆ ಬಂದರು. ದೊಡ್ಡ ಬಂದೆ ಮಗಳೇ, ಯಾಕೆ ಏನಾಯಿತು? ಫುಲ್ ಗಾಬರಿಯಾಗಿ ಕೇಳಿದರು. ಹೋಯ್ತು, ಎಲ್ಲ ಹೋಯ್ತು. ಏನಾಯಿತು ಪುಟ್ಟ, ಹೇಳು. ಹೆಂಗೆ ಹೇಳಲಿ ದೊಡ್ಡ? ಅಳುವ ಮುಖ ಮಾಡಿ ಶಾಂತಳಾದಳು ಆದಿ. ಇವಾಗ ಮಾತಾಡ್ತಿದ್ಯಾ ತಾನೇ, ಅದೇ ಬಾಯಿಂದ ಹೇಳು, ಟೆನ್ಷನ್ ಕೊಡಬೇಡ. ಅವನು ಕೂಡ ಆತಂಕದಲ್ಲೇ ಇದ್ದ. ಹೆಂಗೆ ಹೇಳೋದಣ್ಣ, ಗೊತ್ತಾಗ್ತಾ ಇಲ್ಲ. ತಲೆ ಕೊಡ್ತೀನಿ, ಅದೇನು ಹೇಳು. ಎಲ್ರಿಗೂ ಟೆನ್ಷನ್ ಕೊಡಬೇಡ. ಶ್ರಾವಣಿ ಗದರಿದ್ರು. ನೀನು ಬೈಬೇಡ ಶ್ರಾವಣಿ, ನಿಧಾನವಾಗಿ ಕೇಳು. ಅವಳು ಮೊದಲೇ ಹೇಳ್ತಾ ಇಲ್ಲ, ಅದರಲ್ಲಿ ನೀನು ಆ ಮಗುನ ಗದರ್ತೀಯ. ಕಂದ, ನೀನು ನೀರು ಕುಡಿ, ಸಮಾಧಾನ ಮಾಡ್ಕೊ. ಅದೇ ನೀನು ಹೋಗಿ ನೀರು ತಗೊಂಡು ಬಾ. ಗುಣ, AC ಆನ್ ಮಾಡು. ಆ ಮನೆಯ ಹಿರಿಜೀವಗಳು ಮನೆ ದೇವರ ದರ್ಶನಕ್ಕೆ ಹೋಗಿದ್ರು. ಭಾವ, ನಿಮ್ಮಿಂದನೇ ಅವಳು ಇಷ್ಟೊಂದು ಹಠ ಮಾಡೋದು ಕಲ್ತಿದ್ದು, ಶ್ರಾವಣಿಯವರು ದೂರಿದ್ರು. ಇವಾಗ ಸ್ವಲ್ಪ ಎಲ್ಲರೂ ಸುಮ್ಮನೆ ಇರಿ. ನೀನು ಹೇಳು ಕಂದ, ಏನಾಯಿತು? ಹೇಳೋದು ಏನು, ಹೋಗಿ ನಿಮ್ಮ ಸೊಸೆನ ಕರ್ಕೊಂಡು ಬಂದು ಮನೆ ತುಂಬಿಸ್ಕೊಳ್ಳೋದು ಅಷ್ಟೇ ಇರೋದು. ಮನೋಹರ್ ಅವರು. ಏನೋ ಅದಿ, ನಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಿದ್ಯಾ ಹೇಗೆ? ಮನೋಹರ್ ಅವರು ಮಗನನ್ನು ತಮಾಷೆಯಾಗಿ ವಿಚಾರಿಸಿದ್ರೆ. ಆಗಲೇ ಮದುವೆವರೆಗೂ ಹೋಗಿದ್ಯಾ ಈ ವಿಷಯ ಆದಿ? ಮೋಹನ್ ಕೂಡ ಅವನ ಕಾಲೆಳೆದ್ರು. ಅವರೆಲ್ಲರ ಪ್ರಕಾರ ಆದಿ ಸ್ವಲ್ಪ ಸ್ನೇಹಜೀವಿ, ಎಲ್ಲರೊಡನೆ ಬೆರೆಯುವವ, ಹಾಗೂ ಈ ಲವ್ ಗಿವ್ ಅಂತ ಅವ್ರ ಮನೆಯಲ್ಲಿ ಮಾತನಾಡುವುದು ಅವ ಒಬ್ಬನೇ. ತಮ್ಮ ಮಗ ಹುಡುಗಿರನ್ನು ಕಂಡ್ರೆ ಮೈಲಿ ದೂರ ಎನ್ನುವುದು ತಿಳಿದಿದ್ದ ಅವರೆಲ್ಲ ಆ ದಿನ ಛೇಡಿಸಿದ್ರು. ದೊಡ್ಡ ಮನೆ ತುಂಬಿಸಿಕೊಳ್ಳಬೇಕಿರುವುದು ಆದಿ ಹೆಂಡ್ತಿನ ಅಲ್ಲ ಮತ್ತೆ? ಸುಗುಣ ಅವಳ ತಲೆ ನೇವರಿಸಿ ಕೇಳಿದರು. ವಿಜಯ್ ಸಾಮ್ರಾಟ್ ಅಣ್ಣನ ಹೆಂಡ್ತಿ ಹೃದಯ ಸಾಮ್ರಾಟ್ನ. ಕೋಪ ಬೇಸರದಿಂದ ಬಂದಿತ್ತವಳ ಮಾತುಗಳು. ಎಲ್ಲರೂ ಸ್ತಬ್ಧರಾದರು. ತಮ್ಮ ಮಗ ತಮಗೆ ಗೊತ್ತಿಲ್ಲದೆ ಮದುವೆ ಆಗಿದ್ದಾನೆ, ಈ ಯೋಚನೆಯಲ್ಲಿ ಮುಳುಗಿದ್ರೆ ಮೋಹನ್ ರವರು ಹೃದಯ ಹೆಸರು ಕೇಳಿ ಶಾಕ್ ಆಗಿದ್ರು. ಸುಗುಣ. ಪಂಚಮಿ, ಏನು ಹೇಳ್ತಿದ್ಯಾ ನೀನು? ವಿಜಿ ಹೇಗೆ ನಮಗೆಲ್ಲ ತಿಳಿಸ್ದೆ ಮದುವೆ ಆದ? ಅದರಲ್ಲೂ ಅವನು ಲವ್ ಮಾಡಿ ಮದುವೆ ಆದರೂ ಅವನು ಹುಡುಗಿರಿಂದ ತುಂಬ ದೂರ. ಯಾವುದೇ ವಿಷಯ ನಡೆದ ನಂತರ ಆದರೂ ಹೇಳೋ ಮಗ. ಆಮೇಲೆ ಆ ತಾಯಿಗೆ ಇನ್ನಿಲ್ಲದ ನಂಬಿಕೆ ಮಗನ ಮೇಲೆ. ಹಾಂ ದೊಡ್ಡಮ್ಮ, ಆಗಿದೆ. ನಮ್ಗ್ಯಾರಿಗೂ ತಿಳಿಸ್ದೆ ಮದುವೆ ಆಗಿದೆ. ನಾವೆಲ್ಲ ಅವನ ಕೆಲಸದ ಮೇಲೆ ಆಚೆ ಇರ್ತಾನೆ ಅಂದ್ಕೊಂಡ್ವಿ. ಅಲ್ಲ, ಅವನು ಮದುವೆ ಆಗಿ ಹೆಂಡ್ತಿ ಜೊತೆ ಆರಾಮಾಗಿದ್ದಾನೆ. ಪಂಚಮಿ, ಏನೇನೋ ಮಾತಾಡಬೇಡ ಅಣ್ಣನ ಬಗ್ಗೆ. ಹೂನಪ್ಪ ಲಕ್ಷ್ಮಣ ಬಂದ್ಬಿಟ್ಟ ಅಣ್ಣನ ಬಗ್ಗೆ ಮಾತಾಡಬೇಡ ಅಂತ ಹೇಳೋಕ್ಕೆ. ಹೋಗಿ ತಮ್ಮ ರಾಮ ಅಣ್ಣನನ್ನು ಸೀತೆ ಅತ್ತಿಗೆಯನ್ನು ಕರೆದು ತಗೊಬನ್ನಿ. ಈ ಸಾಮ್ರಾಟ್ ವಂಶದ ಸಾಮ್ರಾಜ್ಞೆಯಾಗಿ ಮಾಡಿ. ಬುಸುಗುಡುತ್ತಲೇ ಇದ್ಲು ಮನೋಹರ್. ಪಂಚಮಿ, ಸ್ವಲ್ಪ ಮಾತು ಕಡಿಮೆ ಬಂದರೆ ಒಳ್ಳೆಯದು. ಇಷ್ಟಕ್ಕೂ ಇದೆಲ್ಲ ನಿಂಗೆ ಹೇಗೆ ಗೊತ್ತು? ಇವಾಗ ತಾನೇ ಅಣ್ಣನನ್ನು ಮಾತಾಡ್ಸೋಕ್ಕೆ ಫೋನ್ ಮಾಡಿದ್ದೆ. ಸ್ವಲ್ಪ ಇತ್ತ ಹಾಸ್ಪಿಟಲ್ನಲ್ಲಿ. ಹಾರ್ಟ್. ನಿಧಾನವಾಗಿ ಕಣ್ಣು ಬಿಟ್ಟವನು ಮಡದಿಯನ್ನು ನೋಡಿ ಕರೆದ. ಅವನ ಕೈ ಮೇಲೆ ತಲೆ ಕೊಟ್ಟು ಮಲಗಿದ್ದವಳು. ಅವನ ಸಣ್ಣನೆಯ ನರಳುವಿಕೆಗೆ ಅವಳಿಗೆ ಎಚ್ಚರವಾಯಿತು. ಸಾಮ್ರಾಟ್, ಹೇಗಿದ್ದೀರಾ?
ಕಣ್ಣಲ್ಲಿ ನೀರು ತುಂಬಿ ಕೇಳಿದವಳ ರೀತಿಗೆ ಅವನ ಮನಸ್ಸು ಯಾಕೋ ಛೀಮಾರಿ ಹಾಕಿದಂತಾಯಿತು. ನನಗಾಗಿ ಇಲ್ಲಿ ಕಾಯುತ್ತಾ ಕುಳಿತಿರುವವಳೇ ಅವನಿಗೆ ನಂಬಲು ಸಾಧ್ಯ. ಇಂಥ ವ್ಯಕ್ತಿತ್ವ. ನೀರು ಸಣ್ಣಗೆ ನುಡಿದ ಅವನಿಗೆ ಅಲ್ಲೇ ಇದ್ದ ನೀರು ಕುಡಿಸಿದಳು. ಎಚ್ಚರವಾದರೆ ತಿನ್ನಿಸಲೆಂದು ತಂದಿದ್ದ ಊಟ ಅವನಿಗೆ ತುತ್ತು ಮಾಡಿಟ್ಟಳು. ಯಾಕೋ ಅವನಿಗೆ ಹೃದಯ ಹಿಂಡಿತು. ನಾನು ತಪ್ಪು ಮಾಡ್ತಿದ್ದೀನಿ ಬಲವಾಗಿ ಅನ್ನಿಸಿತು. ತನ್ನಮ್ಮ ಹುಷಾರಿಲ್ಲದ ಸಮಯದಲ್ಲಿ ತನ್ನನ್ನು ಹೀಗೆ ನೋಡ್ಕೋತಿದ್ದದ್ದು ನೆನಪಾಯಿತು. ಅಮ್ಮನ ನೋಡಬೇಕೆಂಬ ಬಯಕೆಯೂ ಹೆಚ್ಚಾಯಿತು. ಕೋಟ್ಯಾಧಿಪತಿಯ ಮಗಳು ತನ್ನ ಒಂದು ನಿರ್ಧಾರದಿಂದ ಬಂದು ನನ್ನೊಡನೆ ಮಿಡಲ್ ಕ್ಲಾಸ್ ಜೀವನ ನಡೆಸ್ತಾ ಇದ್ದಾಳೆ ಅಂದರೆ ಇದು ಹೇಗೆ ಸಾಧ್ಯ? ಓ ಗಾಡ್, ತಲೆ ಸಿಡಿತಿದೆ. ನನಗೆ ತಲೆ ಒತ್ತಿ ಹಿಡಿದ. ಹಾರ್ಟ್ ಎಂದು ಮತ್ತೆ ಪ್ರಜ್ಞೆ ತಪ್ಪಿದನಾತ. ಅವನ ನರಳುವಿಕೆಗೆ ಅವಳಿಗೆ ವಿಪರೀತ ಅಳು ಬಂದಿತ್ತು. ತನ್ನ ಸ್ಥಿತಿ ನೆನೆದು ತಕ್ಷಣ ಕ್ಷಿತ್ ಆದಷ್ಟು ಬೇಗ ಬರಲಿ ಎಂದು ಬೇಡಿಕೊಂಡ್ಳು. ಅವನು ಮತ್ತೆ ಎಚ್ಚರ ತಪ್ಪಿದ್ದಕ್ಕೆ ಡಾಕ್ಟರ್ನ ಕರೆಯಲು ಕಂಗಾಲಾಗಿ ಅತ್ತ ಓಡಿದ್ಲು. ನನಗೆ ಎಲ್ಲವನ್ನೂ ಎದುರಿಸುವ ಶಕ್ತಿ ಕೊಡು ಕೃಷ್ಣ ಎಂದು ದೇವರಲ್ಲಿ ಮೊರೆ ಹೋದ್ಲು ಹೃದಯ. ಮುಂದುವರಿಯುವುದು. ಎಲ್ಲರಿಗೂ ಧನ್ಯವಾದಗಳು. ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.